ನನ್ನ ಹೆಸರು ಬಂದು ರಾಮಚಂದ್ರ ಅಂತ ಅಂದ್ಬಿಟ್ಟು. ನಾನು ಮದ್ದೂರಿನಲ್ಲಿ ಒಂದು ಫೋಟೋಗ್ರಫಿ ಸ್ಟುಡಿಯೋ ಇಕ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಒಂದು 15 ವರ್ಷ ಆಗಿದೆ ನಾನು ಸ್ಟುಡಿಯೋ ಇಕ್ಕಿ. ಫೋಟೋದಲ್ಲಿ ಖುಷಿ ಇರುತ್ತೆ. ನಾನೊಬ್ಬ ತಂದೆಯಾಗಿ ನನ್ನ ಕುಟುಂಬದ ಸಂತೋಷ ನನಗೆ ಮುಖ್ಯ. ಫೋಟೋಗ್ರಫಿಯಲ್ಲಿ ನಾನು ಜನಗಳನ್ನ ಸ್ಮೈಲ್ ಮಾಡಿ ಅಂತ ಹೇಳ್ಬೋದು. ಆದರೆ ನಿಜ ಜೀವನದಲ್ಲಿ ನಾನು ಸ್ಮೈಲ್ ಮಾಡಿ ಅದೇ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ನಮ್ಮ ತಾಯಿಗೆ ಮಾಮೂಲಿ ನಾರ್ಮಲಾಗಿ ಎಲ್ಲ ಓಡಾಡ್ಕೊಂಡಿದ್ರು. ಒಂದಿನ ಇದ್ದಕ್ಕಿದ್ದಂಗೆ ಕೈ ನೋವ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಆವಾಗ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೋ. ಅಲ್ಲಿ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರು. ಅಲ್ಲೂ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ನಮಗೆ ಆ ಟೈಮ್ಗೆ ಅಮೌಂಟು ಮತ್ತು ಅದೇನೂ ಇರಲಿಲ್ಲ. ಆವಾಗ ನಮಗೆ ಸ್ವಲ್ಪ ಬರ್ಡನ್ ಆಯಿತು. ಮತ್ತು ಆವಾಗ ಕುಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೋ ಏನಪ್ಪ ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು ನಾವು ನಾರಾಯಣ ಅತಿಥಿ ಹೆಲ್ತ್ ಇನ್ಸೂರೆನ್ಸು ಹಾಸ್ಪಿಟ್ಲಿಗೆ ಹೋಗಿದಾಗ ಅದ್ರದ್ದು ದೊಡ್ಡದು ಬೋಲ್ಡೆಲ್ಲ ಹಾಕಿದ್ರು. ಅದನ್ನು ನೋಡಿ ಅದೆಲ್ಲ ಬೋಲ್ಡಲ್ಲಿ ನಾವು ಎಲ್ಲನೂ ಒಂದು ಕಡೆಯಿಂದ ಎಲ್ಲ ಓದಿ ಎಲ್ಲ ಇದು ಮಾಡಿದ್ರು. ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು. ಆವಾಗ ಇದನ್ನು ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಅವರು ಈಗ ಡೆಂಗ್ಯೂ ಜ್ವರ ಆಗೈತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಡ್ಮಿಟ್ ಮಾಡಿ ಅಂತ ಅಂದರು. ಅಡ್ಮಿಟ್ ಮಾಡಿದಾಗ ಒಂದು 4 ಡೇಸು ಹಾಸ್ಪಿಟ್ಲಲ್ಲೇ ಇದ್ದು. ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು. ಅವರು ಒಂದು 30,000 ರೂಪಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾರಾಯಣ ಅತಿಥಿ ಹೆಲ್ತ್ ಇನ್ಸೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೇಳಿದೆ. ಆಗ ಅವರು ನಮಗೆ 30,000 ರೂಪಾಯಿ ಆಗಿತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಏನು ನಮ್ಮ ಹತ್ರ ಏನು ಇದನ್ನು ಅಮೌಂಟು ತಗೊಳ್ಳೋದಂತಲೇ ನಮ್ಮನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಏನು ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂದರೆ ಏನೋ ಭಯ ಆಗುತ್ತೆ. ಈಗ ಹಾಸ್ಪಿಟ್ಲ್ ಅಂದರೆ ಎಷ್ಟಾಗುತ್ತೋ ಏನೋ ಅಂತ. ಇವಾಗ ನಮ್ಗೆ ಅತಿಥಿ ಇನ್ಸೂರೆನ್ಸ್ ಇರೋದ್ರಿಂದ ಹೆಲ್ತ್ ಇನ್ಸೂರೆನ್ಸ್ ಇರೋದ್ರಿಂದ ಓಕೆ ಪರವಾಗಿಲ್ಲ, ಹೋದ್ರೂ ನಮ್ಗೆ ಅದು ಇದೆಯಲ್ಲ ಅನ್ನೋ ಧೈರ್ಯ ಇದೆ. ನಾರಾಯಣ ಅತಿಥಿ ತಗೊಳ್ಳೋಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ. ನನಗೆ ಒಂಥರ ಖುಷಿ ಇದೆ, ಸಮಾಧಾನ ಆಗಿದೆ. ಅದೇ ರೀತಿ ನೀವು ತಗೊಂಡು ನಿಮಗೆ ಇದರಿಂದ ಒಳ್ಳೆಯ ಉಪಯೋಗ ಇದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ.